ನಮಸ್ಕಾರ, ಬಡ್ಸ್ ಕಿಚನ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ಈಗ ಅಂತೂ ಹಲಸಿನ ಹಣ್ಣಿನ ಸೀಸನ್ ಸ್ಟಾರ್ಟ್ ಆಗಿದೆ. ಹಾಗೆ ನಮ್ಮನೆ ಮರದಲ್ಲೂ ಕೂಡ ಹಲಸಿನ ಹಣ್ಣೊಂದು ಹಣ್ಣಾಗಿತ್ತು. ಹಾಗೆ ಏನಾದರೂ ಮಾಡುವ ಅಂತ ಅಂದ್ಕೊಂಡಾಗ ಹಲಸಿನ ಹಣ್ಣಿನ ಗಟ್ಟಿ ನೆನಪಾಯಿತು. ಮೊದಲೆಲ್ಲ ನಮಗೆ ಅಮ್ಮ ಹಲಸಿನ ಹಣ್ಣಿನ ಗಟ್ಟಿ ಅಂದರೆ ಈ ಹಲಸಿನ ಹಣ್ಣಿನ ಗಿಡ್ಡೆ ಅಂತ ಕೆಲವರು ಕರೀತಾರೆ, ಅದನ್ನು ಮಾಡಿಕೊಡ್ತಿದ್ರು. ಇದು ಬಹಳ ಮೆದುವಾಗಿ ರುಚಿಯಾಗಿ ಇರ್ತದೆ. ಹಲಸಿನ ಹಣ್ಣಿನ ಗಟ್ಟಿಯನ್ನು ಮಾಡಲಿಕ್ಕೆ ನಾನಿಲ್ಲಿ 15ರಿಂದ 20 ಹಲಸಿನ ಹಣ್ಣಿನ ಸೊಳೆಗಳನ್ನು ತಗೊಂಡಿದ್ದೇನೆ. ಹಾಗೆ 2 ಲೋಟ ಆಗುವಷ್ಟು ಅಕ್ಕಿಯನ್ನು ಒಂದು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಿ ತಗೊಂಡಿದ್ದೇನೆ. ಇನ್ನು ಬೆಲ್ಲ 1 ಕಪ್ ಆಗುವಷ್ಟು ನಾನಿಲ್ಲಿ ತಗೊಂಡಿದ್ದೇನೆ. ಹಲಸಿನ ಹಣ್ಣು ಹೆಚ್ಚು ಸಿಹಿ ಅಂದರೆ ಬೆಲ್ಲ ಹೆಚ್ಚು ಬೇಕಾಗುವುದಿಲ್ಲ. ಹಾಗೆ ಒಂದು ಅರ್ಧ ಕಡಿ ತೆಂಗಿನಕಾಯಿಯನ್ನು ನಾನಿಲ್ಲಿ ಹೆರೆದಿಟ್ಕೊಂಡಿದ್ದೇನೆ. ಬೆಲ್ಲದ ಹುಡಿ ಅಥವಾ ಜೋನಿ ಬೆಲ್ಲ ಕೂಡ ನೀವಿಲ್ಲಿ ಬಳಸ್ಬೋದು. ಹಲಸಿನ ಹಣ್ಣಿನ ಸಿಹಿಗೆ ತಕ್ಕಾಗಿ ನೀವಿಲ್ಲಿ ಬೆಲ್ಲವನ್ನು ಹಾಕಬೇಕು. ಇನ್ನು ರುಚಿಗೆ ಉಪ್ಪು, ಹಾಗೆಯೇ ಒಂದು 4 ಏಲಕ್ಕಿಯನ್ನು ನಾನಿಲ್ಲಿ ತಗೊಂಡಿದ್ದೇನೆ. ಈಗ ಮಾಡಲಿಕ್ಕೆ ಬೇಕಾಗಿರುವಂತಹದ್ದನ್ನೆಲ್ಲ ನೋಡಿ ಆಯಿತು. ಇನ್ನು ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಹಲಸಿನ ಹಣ್ಣನ್ನು ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ ತಗೊಂಡಿದ್ದೇನೆ. ಈ ರೀತಿ ತಗೊಂಡ್ರೆ ನಮಗೆ ರುಬ್ಬಲಿಕ್ಕೆ ಸುಲಭ ಆಗ್ತದಂತ. ಇನ್ನು ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ, ಹಲಸಿನ ಹಣ್ಣು ಹಾಗೆ ಬೆಲ್ಲ ಮತ್ತು ಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ನಾವು ಜಾಸ್ತಿ ನೀರನ್ನು ಸೇರಿಸ್ಕೊಳ್ಬಾರ್ದು, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಸ್ವಲ್ಪ ರುಬ್ಬಿದ್ದು ಜರಿ ಜರಿ ಇರಲಿ. ಇನ್ನು ಒಂದು 4 ಏಲಕ್ಕಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ರುಚಿಗೆ ಬೇಕಾಗುವಷ್ಟು ಉಪ್ಪು. ಇದಿಷ್ಟನ್ನು ಸೇರಿಸ್ಕೊಂಡು ನಾವು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ತುಂಬ ನೀರು ಮಾಡಿಕೊಳ್ಳಿಕ್ಕೆ ಹೋಗಬೇಡಿ, ಜರಿ ಜರಿಯಾಗಿ ಈ ಒಂದು ಹದದಲ್ಲಿ ಇರಲಿ. ಇನ್ನು ನಾನು ಇದಕ್ಕೆ ಬೇಕಾದಂತಹ ಬಾಳೆ ಎಲೆಯನ್ನು ತುಂಡು ಮಾಡಿಕೊಂಡು ಬಾಡಿಸ್ಕೊಳ್ತಾ ಇದ್ದೇನೆ. ನಾವಿಲ್ಲಿ ಈ ರೀತಿಯಾಗಿ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಬೇಕು. ಇದಕ್ಕೆ ನೀವು ಸಾಗುವಾನಿ ಎಲೆ ಬೇಕಾದರೂ ಯೂಸ್ ಮಾಡ್ಬೋದು. ಸಾಗುವಾನಿ ಎಲೆ ಆದರೆ ಭಾರಿ ಒಳ್ಳೆಯದು, ಯಾಕಂದರೆ ಅದು ಕಲರ್ ಕೂಡ ಕೆಂಪಾಗಿ ಬರ್ತದೆ, ರುಚಿ ಕೂಡ ಇನ್ನೂ ಹೆಚ್ಚಾಗ್ತದೆ. ಆದರೆ ನಮಗೆ ಇಲ್ಲಿ ಸಾಗುವಾನಿ ಎಲೆ ಎಲ್ಲಿ ಸಹ ಸಿಕ್ಕಲಿಲ್ಲ, ಹಾಗಾಗಿ ನಾನಿಲ್ಲಿ ಬಾಳೆ ಎಲೆಯನ್ನೇ ತಗೊಂಡಿದ್ದೇನೆ. ಇಲ್ಲಿ ನೀವು ಎಣ್ಣೆ ಹಾಕಬೇಕಂತ ಏನಿಲ್ಲ. ಬಾಳೆ ಎಲೆಯನ್ನು ಈ ರೀತಿಯಾಗಿ ತುಂಡು ಮಾಡಿಕೊಂಡು ಅದಕ್ಕೆ ಹಿಟ್ಟನ್ನು ಹಾಕಿ ಈ ರೀತಿಯಾಗಿ ನೀವು ಮಡಚಿ ಕಡುಬಿನ ಅಟ್ಟದಲ್ಲಿ ಇಟ್ಟರಾಯಿತು. ಈ ರೀತಿ ಹಿಟ್ಟನ್ನು ಹಾಕಿ ನಾವು ಮಡಚಿ ಕಡುಬಿನ ಅಟ್ಟದಲ್ಲಿ ಅಂದರೆ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. ಮೊದಲಿಗೆ ನಾನು ಒಂದು ಬಾಳೆ ಎಲೆಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆ ಅದರ ಮೇಲೆ ಎಲ್ಲವನ್ನು ಇಟ್ಟು ನಂತರ ಪುನಃ ಒಂದು ಬಾಳೆ ಎಲೆಯನ್ನು ಈ ರೀತಿಯಾಗಿ ಮುಚ್ಚಳವನ್ನು ಮುಚ್ಚಿ 20 ನಿಮಿಷಗಳ ಕಾಲ ನಾನಿಲ್ಲಿ ಬೇಯಿಸ್ಕೊಂಡಿದ್ದೇನೆ. ನೋಡಿ, ಈಗ ರುಚಿಯಾದಂತಹ ಹಲಸಿನ ಹಣ್ಣಿನ ಗಟ್ಟಿ ರೆಡಿಯಾಯಿತು. ನೀವು ಒಂದ್ಸಲ ಟ್ರೈ ಮಾಡಿ, ತಿನ್ನಲಿಕ್ಕೂ ಕೂಡ ರುಚಿಯಾಗಿರ್ತದೆ. ಥ್ಯಾಂಕ್ ಯು.